ಇನ್ನು ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಮಳೆ ನಿಂತರೂ ಕೂಡ ಸಾಯಿ ಲೇಔಟ್ನ ಪರಿಸ್ಥಿತಿ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಕುಡಿಯೋಕ್ ನೀರಿಲ್ಲ, ಒಪ್ಪತ್ತಿನ ಊಟಕ್ಕೂ ಪರದಾಡುವ ಪರಿಸ್ಥಿತಿ ಬೆಂಗಳೂರಿನ ಸಾಯಿ ಲೇಔಟ್ನಲ್ಲಿದೆ. ಈಗ ಕಳೆದ 3 ದಿನಗಳಿಂದ ಸರಿಯಾಗಿ ಊಟ ಇಲ್ಲದೆ ಪಾಪ ಕಂಗಾಲಾಗಿದ್ದಾರೆ. ಮಳೆ ನಿಂತ ಎಷ್ಟು ಕಾಲ ಆಯ್ತು ಹೇಳಿ, ಅಂದ್ರೆ ಎಷ್ಟು ಸಮಯ ಆಯ್ತು, ಆದ್ರೂ ಕೂಡ ಆ ಸಮಸ್ಯೆ, ಮಳೆ ಬಂದಾಗ ಸೃಷ್ಟಿಯಾಗಿದ್ದ ಸಮಸ್ಯೆ ಇನ್ನೂ ಕಡಿಮೆ ಆಗಿಲ್ಲ. ಮಳೆ ಹಾನಿಯಾದ ಜಾಗಗಳ ಪರಿಸ್ಥಿತಿ ನೋಡೋರೇ ಇಲ್ಲ. ಅದರಲ್ಲೂ ಸಾಯಿ ಲೇಔಟ್ ಪರಿಸ್ಥಿತಿ ಬಹಳ ಭೀಕರವಾಗ್ಬಿಟ್ಟಿದೆ. ಇಲ್ಲಿ ಮನೆಗಳಲ್ಲಿ ಮಲಗೋಕ್ ಜಾಗ ಇಲ್ಲ, ನೀರು ತುಂಬಿಕೊಂಡಿದ್ದ ಜಾಗದಲ್ಲಿ ಕುಡಿಯುವ ನೀರಿಗಾಗಿ ಪಾಪ ಅಲ್ದಾಟ. ನೋಡಿ, ನೀರಿದೆ ಬಟ್ ಕುಡಿಯೋ ನೀರಿಲ್ಲ. ಎಂತ ಪರಿಸ್ಥಿತಿ. ಟ್ಯಾಂಕರ್ಗಾಗಿ ಗಂಟೆಗಟ್ಟಲೆ ಕಾಯ್ಕೊಂಡು ನಿಂತ್ಕೊಳ್ಳುವ ಪರಿಸ್ಥಿತಿ ಇದೆ. 2 ದಿನದ ಊಟದ ವ್ಯವಸ್ಥೆನ BBMP ಮಾಡ್ತು, ಈಗ ಮರ್ತೋಗ್ಬಿಟ್ರು. ಮಳೆ ನಿಂತೋಯ್ತಲ್ಲ, ಈಗ ಯಾಕೆ ಹೋಗ್ತಾರೆ? ಸುಮ್ಮನೆ ಊಟ ಯಾಕೆ ಹೋಗ್ಬಿಡ್ತಾರೆ? ಇದು ಮಳೆ ಬಂದಾಗ ಆಗಿದ್ದ ಪರಿಸ್ಥಿತಿ. ಮಳೆ ಬಂದಾಗ ಮಾಧ್ಯಮದವರೆಲ್ಲಿ ಪ್ರಶ್ನೆ ಕೇಳ್ತಾರೋ, ಚೀಮಾರಿ ಹಾಕ್ತಾರೋ ಅಂತ 2 ದಿನ ಗುಡು ಅಂತ ಹೋಗಿದ್ಯೇನು, ಟ್ರ್ಯಾಕ್ಟರಲ್ಲಿ ಸರ್ವೆ ಮಾಡಿದ್ದೇನೋ, ನಾವು ಊಟದ ವ್ಯವಸ್ಥೆ ಮಾಡ್ತೀವಿ, ವಸತಿ ವ್ಯವಸ್ಥೆ ಮಾಡ್ತೀವಿ ಅಂತ ಓಡಾಡಿದ್ಯೇನು. ಈಗ ಏನು ಮಾಡ್ತಾರೆ? ಕುಡಿಯೋಕೆ ನೀರಿಲ್ಲ. ಅಲ್ಲಿ ರಸ್ತೆ ಏನೋ ಕ್ಲಿಯರ್ ಆಗಿದೆ, ಮಳೆ ನೀರೆಲ್ಲ ಹೋಗಿದೆ, ಬಟ್ ಕುಡಿಯೋ ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ. ಡ್ರೈನೇಜ್ಗಳು ಹಾಳಾಗಿದೆ, ನೀರಿನ ಪೈಪ್ಗಳು ಹಾಳಾಗೋಗಿದೆ, ಮನೆಯಲ್ಲಿ ದಿನಸಿ ಇಲ್ಲ, ಶೇಖರಣೆ ಮಾಡಿಟ್ಟಿದ್ದೆಲ್ಲವೂ ಕೂಡ ನೀರಿನಲ್ಲಿ ತೊಪ್ಪೆ ಆಗಿದೆ. ಒಪ್ಪತ್ತು ಊಟ ಕೊಡೋ ಯೋಗ್ಯತೆನೂ ಇಲ್ಲ. ಎಲ್ಲವೂ ಅಂದ್ರೆ ಏನು, ಜೀವನ ಪೂರ್ತಿ ಕೊಡಿ ಅಂತ ಹೇಳ್ತಾ ಇಲ್ಲ, ಅವ್ರ ಜೀವನ ಸರಿ ಆಗೋ ತನಕನಾದ್ರೂ 1 ವಾರ ಜೊತೆಗೆ ನಿಂತ್ಕೊಳ್ಬೇಕು ಅನ್ನೋ ಕನಿಷ್ಠ ಜ್ಞಾನ ಅಲ್ವಾ, ಅದು ಪ್ರಜ್ಞೆ ಅಲ್ವಾ? ಇಲ್ಲ, ನಮ್ಮ ಮನೆಯಲ್ಲಿ ನಾವು ಏನು, ನಮ್ಮ ಮಲ್ಕಗೆ ಇದಿಲ್ಲ, ಬೆಡ್ ಇಲ್ಲ, ಊಟ ಇಲ್ಲ, ಏನೂ ಇಲ್ಲ. ನೋಡಿ, ಫಸ್ಟು ನಮ್ಮ ಇದೆಲ್ಲ ನೋಡ್ರಿ, ನೀವು ನೋಡಿಬಿಟ್ರೆ ನಮ್ಗೆ ಗೊತ್ತಾಗುತ್ತೆ. ನೋಡು, ಫ್ರಿಜ್ಜಲ್ಲಿ ಏನಾಯ್ತಾ ನೋಡು, ಬಟ್ಟೆ ಇಲ್ಲ, ಏನಿಲ್ಲ, ಮಲ್ಗೆಕ್ಕೆ ಇದಿಲ್ಲ. ನಾವು ಆ ಥರ ಇದ್ದಾವೆ. ನೀವು ಮನೆಯಲ್ಲಿ ಎಷ್ಟು ಜನ ಇರೋದು? ನಾವು 7 ಜನ ಇದ್ವಿ. ನಮ್ಮ ಸೊಸೆ ಬಂದು ಸ್ಟ್ರೋಕ್ ಇದಲ್ಲ, ನೋಡು ಆ ಕಡೆ ಇದಲ್ಲ, ಅವಳು ಸ್ಟ್ರೋಕ್ ಇದೆ. ನಾವು ಈ ಥರ ಇದ್ವಿ, ನಮ್ಗೆ ಯಾರು ಹೆಲ್ಪ್ ಮಾಡಿಲ್ಲ. ಬಂದರು, ಅವರು 3,000 ಕೊಟ್ಟರು. ಯಾರು ಮನೆಯವರು 3,000 ಕೊಟ್ಟರು. ಅದು ನಾನು ಅದೇ ಯಾರಿಗೂ ಮಳೆ ಬಂದು ನಿಂತಿದೆ, ಆದ್ರೂ ಕೂಡ ಈ ಸಮಸ್ಯೆಗಳು ನಿಲ್ತಾ ಇಲ್ಲ. ನೀರಿನ ಕುಡಿಯೋಕ್ಕಿಲ್ಲ, ಬಟ್ಟೆ ಎಲ್ಲ ಹಾಳಾಗೋಗಿದೆ, ಮನೆ ಫುಲ್ ಹಾಳಾಗೋಗಿದೆ. ಮನೇಲಿ ಏನೇನು ಉಳ್ತಿಲ್ಲ. 2 ದಿನ ಊಟ ಕೊಟ್ಟರು, ಇವತ್ತು ಏನೇನಿಲ್ಲ. ಇದು ಕ್ಲೀನ್ ಮಾಡೋಕ್ಕೆ ಸರಿಯಾಗಿದೆ. ಊಟಕ್ಕೆ 1-2-3 ದಿನ ಕೊಟ್ಟಂಗೆ ಮಾಡಿದ್ರು, ಅದಕ್ಕೆ ಮೇಲೆ ಏನಿಲ್ಲ ಅಣ್ಣ. ಮನೇಲಿ ಇರೋದೆಲ್ಲ ನಮಗೆ ಬಂದು ಕಾರ್ಪೊರೇಷನ್ ಅವರು ಊಟ ಕೊಡ್ತಾ ಇದ್ದಾರೆ, ಭೀಮಾ ಜ್ಯುವೆಲರ್ಸ್ ಅವರು ಊಟ ಸಪ್ಲೈ ಮಾಡ್ತಾ ಇದ್ದಾರೆ. ಆಯಿತಾ, ನಮ್ಮ ಪರಿಸ್ಥಿತಿ ಇನ್ನೂ ನಮ್ಮ ಮನೆಯಲ್ಲಿ ನೀರು ತೆಗಿತಾ ಇದ್ದೀನಿ ನಾನು. ನಮಗೆ ಎಲ್ಲಿ ಹೋಗೋಕ್ಕೆ ಇಲ್ಲ, ಆ ಥರ ಪರಿಸ್ಥಿತಿ ಆಗಿದೆ. ನಮ್ಮ ಮನೇಲಿ ಒಂದು 90,000 ರೂಪಾಯಿ ಸಾಮಾನು ಹೋಗಿದೆ. ಒಂದೊಂದು ಬೆಡ್ಡು 2,500 ರೂಪಾಯಿ. ಆಯಿತಾ, ಎಲ್ಲ ಹೋಯ್ತು. ಫ್ರಿಜ್ಜು ಎಲ್ಲ ನಾಶನ ಆಗಿಬಿಡ್ತು. 2 ಸಿಲಿಂಡರ್ ಹೊಡ್ಕೊಂಡು ಹೋಗಿಬಿಡ್ತು. ಇದುವರೆಗೆ ಯಾರು ಬಂದು ಕೇಳಿಲ್ಲ. ಸಿದ್ದರಾಮಯ್ಯ ಅವರು ಬಂದರು, DK ಶಿವಕುಮಾರ್ ಬಂದರು, ಅವರಿಗೆ ಒಳಗಡೆ